ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 200ನೇ ಶ್ಲೋಕ. ಅನಾದೇರಪಿ ವಿದ್ವಾಂಸಃ ಪ್ರಾಗಭಾವಸ್ಯ ವೀಕ್ಷಿತಃ ಯದ್ಬುದ್ಧಿ ಉಪಾಧಿ ಸಂಬಂಧಾತ್ ಪರಿಕಲ್ಪಿತಮಾತ್ಮನಿ ಜೀವತ್ವಂ ನ ತತೋನ್ಯಸ್ತು ಸ್ವರೂಪೇಣ ವಿಲಕ್ಷಣಃ ಸಂಬಂಧಸ್ತ್ವಾತ್ಮನೋ ಬುದ್ಧ್ಯಾ ಮಿಥ್ಯಾಜ್ಞಾನ ಪುರಸ್ಸರಃ. ಈ ಎರಡು ಶ್ಲೋಕಗಳಲ್ಲಿ ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರು ಆತ್ಮನಲ್ಲಿ ಯಾವ ಜೀವತ್ವ ಅನ್ನುವಂಥ ಪರಿಕಲ್ಪನೆ ಬಂದದ ಅದು ಮಿಥ್ಯಾ ಅನ್ನುವಂಥ ಜ್ಞಾನವನ್ನು ನಮ್ಮ ಅನುಭವಕ್ಕೆ ಬರುವ ಹಾಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ದಿವಸ ಏನು ಉಪದೇಶ ಮಾಡಿದ್ರು ಅಂತಂದರೆ, ಈ ಅಜ್ಞಾನ ಅನ್ನುವಂಥದ್ದು ಇದು ಅನಾದಿಯಾಗಿದ್ದರೂ ಕೂಡ ಯಾವಾಗ ಜ್ಞಾನ ಉತ್ಪತ್ತಿಯಾಯಿತು ಅಂತಂದರೆ, ಆ ಅವಿದ್ಯೆಯ ಕಾರ್ಯವಾಗಿರತಕ್ಕಂಥ, ಯಾಕಂದರೆ ಅದು ಅನಾದಿ, ಅದು ಅವಿದ್ಯೆ ಅನ್ನುವಂಥದ್ದು ಅನಾದಿ ಇದ್ರೂ ಕೂಡ ಜ್ಞಾನ ಆದ ಬಳಿಕ ಅದು ಸಂಪೂರ್ಣವಾಗಿ ನಾಶ ಆಗಿ ಹೋಗಿಬಿಡ್ತದೆ. ಎರಡು ದೃಷ್ಟಾಂತ ಕೊಟ್ಟರು. ಸ್ವಪ್ನದಲ್ಲಿ ನಾವು ಅನೇಕ ವಿಚಿತ್ರವಾಗಿರ್ತಕ್ಕಂಥ ಪ್ರಪಂಚವನ್ನು ಕಾಣ್ತೀವಿ. ನಮಗೆ ಸ್ವಪ್ನ ಖರೆ ಅನಿಸಿರ್ತದೆ, ಸತ್ಯ ಅನಿಸಿರ್ತದೆ. ಸ್ವಪ್ನದಲ್ಲಿ ನಮಗೆ ಖರೆ ಅಂತ ತಿಳ್ಕೊಂಡಿರ್ತೀವಿ. ಎಚ್ಚರ ಆದ ಬಳಿಕ ಓಹೋ, ಸ್ವಪ್ನದಲ್ಲಿ ಕಂಡದ್ದು ಎಲ್ಲವೂ ಮಿಥ್ಯಾ, ಇದು ಸುಳ್ಳು ಅಂತ ನಮ್ಮ ಅನುಭವಕ್ಕೆ ಬರ್ತದೆ. ಅಂದರೆ ಎಚ್ಚೆತ್ತ ಬಳಿಕ ಅಲ್ಲಿ ಸ್ವಪ್ನ ಪ್ರಪಂಚ ಅನ್ನುವಂಥದ್ದಿಲ್ಲ. ಹಾಗೆ ಇಲ್ಲಿ ನಮಗೆ ಜ್ಞಾನೋದಯ ಆಯಿತು ಅಂತಂದರೆ ಅವಿದ್ಯಾ ಮತ್ತು ಅವಿದ್ಯಾ ಕಾರ್ಯವಾಗಿರತಕ್ಕಂಥ ಈ ಜೀವಭಾವ, ಅವಿದ್ಯಾ ಮೂಲಕವಾಗಿಯೇ ನಮಗೆ ಆತ್ಮನಲ್ಲಿ ಜೀವಭಾವ ಅನ್ನುವಂಥದ್ದು ಉಂಟಾಗ್ಯದ. ಯಾವಾಗ ಆತ್ಮನ ವಿಶೇಷವಾದ ಅರಿವು ಉಂಟಾಯಿತು ಅಂತಂದರೆ ಆ ಜೀವಭಾವ ಅನ್ನುವಂಥದ್ದು ನಿವೃತ್ತಿಯಾಗಿ ಹೋಗ್ತದೆ. ಈಗ ಹೆಂಗೆ ಪ್ರಾಗಭಾವ, ಘಟವೇ ಪುಷಿ ಘಟವೇ ನೀನು ಜಟದಂತೆ ತೋರಿ ಮೋಹಿಪುದನು ಏನೆಂಬೆ, ಯುನುಶಿಗಳವರು ಕೂಡ ಜ್ಞಾನಪ್ರವಾಸದಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಮೊದಲು ಮೃತ್ತಿಕೆ ಪಿಂಡದಳು ನೀನಲ್ಲ, ಬಳಿ ಕೊಡೆದು ಧೂಳಾಗಿ ನೀನಿಲ್ಲ, ಮಧ್ಯದಳು ಆವ ರೂಪು ನಿನಗೆ ನಿಜಬಹುದು ಅಂತ ಹೇಳ್ತಾರೆ. ಒಂದು ಘಟ, ಒಂದು ಕೊಡ ದೃಷ್ಟಾಂತವನ್ನು ಹೇಳ್ತಾರೆ. ಆ ಕೊಡ ಅನ್ನುವಂಥದ್ದು ಮಣ್ಣಿನೊಳಗೆ ಮೊದಲ ಅದೇನು ಅಂತಂದರೆ ಇಲ್ಲ. ಅದಕ್ಕೆ ಅದು ಮಣ್ಣು ಕಾರಣ, ಕಾರ್ಯ ಯಾವುದು? ಕೊಡ, ಘಟ. ಆ ಮಣ್ಣಿನೊಳಗೆ ಕೊಡದ ಅಭಾವ ಅನ್ನುವಂಥದ್ದು. ಅದಕ್ಕೆ ಉತ್ಪತ್ತಿಗಿಂತ ಪೂರ್ವದಲ್ಲಿ, ಅಂದರೆ ಘಟ ಕಾರ್ಯವಾಗಿರ್ತಕ್ಕಂಥ ಘಟದ ಉತ್ಪತ್ತಿ ಪೂರ್ವದೊಳಗೆ ಮಣ್ಣಿನಲ್ಲಿ ಆ ಘಟದ ಅಭಾವ ಅನ್ನುವಂಥದ್ದು. ಅದಕ್ಕೆ ಪ್ರಾಗಭಾವ ಅಂತ ಕರೀತಾರೆ. ಆ ಪ್ರಾಗಭಾವ ಅದು ಅನಾದಿಯಾಗಿದ್ದರೂ ಕೂಡ ಘಟ ಉತ್ಪತ್ತಿ ನಂತರದಲ್ಲಿ ಅದು ಹೆಂಗೆ ನಾಶ ಆಗಿ ಹೋಗ್ತದೋ ಹಾಗೆ ಇಲ್ಲಿ ಈ ಜೀವತ್ವ ಅನ್ನುವಂಥದ್ದು ಇದು ಅನಾದಿ. ಇದು ಅನಾದಿಯಾಗಿದ್ದರೂ ಕೂಡ ಜ್ಞಾನ ಸಮಕಾಲದೊಳಗೆ ಈ ಜೀವತ್ವ ಅನ್ನುವಂಥದ್ದು ಹೊರಟು ಹೋಗ್ತದೆ. ಅನಾದಿ ಆದ್ರೂ ಕೂಡ ನಿತ್ಯ ಆಗಿರಬೇಕು ಅಂತೇನೇಮಿಲ್ಲ. ಅದು ಅನಾದಿಯಾಗಿದ್ದರೂ ಕೂಡ ಅದು ಶಾಂತ. ಹೆಂಗೆ ಘಟ ಉತ್ಪತ್ತಿಯಾದ ನಂತರದಲ್ಲಿ ಘಟಾಭಾವ ಹೆಂಗೆ ನಿವೃತ್ತಿ ಆಗ್ತದೋ ಹಾಗೆ ಸ್ವರೂಪದ ಜ್ಞಾನ ಆದ ಬಳಿಕ ಅಲ್ಲಿ ಜೀವತ್ವ ಉಳಿಯುವುದಿಲ್ಲ, ಜೀವಭಾವ ನಿವೃತ್ತಿಯಾಗಿ ಹೋಗಿಬಿಡ್ತದೆ ಅಂಥೇಳಿ ನಿನ್ನೆ ಉಪದೇಶ ಮಾಡ್ಕೊಂಡು ಬಂದರು.
ಈಗ ಅದನ್ನೇ ಹೇಳ್ತಾರೆ, ಅನಾದೇರಪಿ ವಿದ್ವಾಂಸಃ ಪ್ರಾಗಭಾವಸ್ಯ ವೀಕ್ಷಿತಃ. ಅನಾದೇಹಪಿ ಅಂದರೆ ಅನಾದಿಯಾಗಿದ್ದರು. ಯಾವುದು ಪ್ರಾಗಭಾವ ಅನ್ನುವಂಥದ್ದು ಅದು ಅನಾದಿಯಾಗಿದ್ದರೂ ಕೂಡ ಪ್ರಾಗಭಾವಸ್ಯ ವಿದ್ವಾಂಸಃ ವೀಕ್ಷಿತಃ. ಆ ಪ್ರಾಗಭಾವ ಅನ್ನುವಂಥದ್ದು ನಾಶ ಆಗುವುದನ್ನು ನಾವು ನೋಡ್ತೀವಿ, ನಮಗೆ ಕಂಡು ಬರ್ತದೆ. ವೀಕ್ಷಿತ ಅಂದರೆ ನಾವು ನೋಡ್ತಾ ಇದ್ದೀವಿ. ಎದರದ್ದು? ಪ್ರಾಗಭಾವಸ್ಯ ವಿದ್ವಾಂಸಃ, ಪ್ರಾಗಭಾವ ಅನ್ನುವಂಥದ್ದು ನಾಶ ಆಗುವುದು. ಘಟ ಉತ್ಪತ್ತಿ ಆದ ನಂತರದಲ್ಲಿ ಅಲ್ಲಿ ಘಟದ ಅಭಾವ ಹೇಳಕ್ಕೆ ಬರ್ತದೇನು ಅಂತಂದ್ರೆ ಇಲ್ಲ. ಅಲ್ಲಿ ಘಟದ ಅಭಾವ ಅನ್ನುವಂಥದ್ದು ನಾಶ ಆಗಿ ಹೋಗಿಬಿಡುತ್ತೆ. ಅಲ್ಲಿ ಘಟ ಅಲ್ಲಿ ನಮಗೆ ಕಂಡು ಬಂದದಿವ, ಘಟ ಕಾಣಿಸ್ತಾ ಇದೆ ಅಲ್ಲಿ. ಅದರಂತೆ ಇಲ್ಲಿ ಬುದ್ಧಿ ಉಪಾಧಿ ಸಂಬಂಧಾತ್. ಈ ಬುದ್ಧಿ ಎನ್ನುವಂಥ ಏನು ಉಪಾಧಿ ಎನ್ನುವಂಥದ್ದು ಅದಲ್ಲ, ಇದರ ಸಂಬಂಧ ಮೂಲಕವಾಗಿ ಏನಾಗ್ತದೆ? ಯತ್ ಆತ್ಮನೇ ಪರಿಕಲ್ಪಿತಂ. ಆ ಬುದ್ಧಿ ಅನ್ನುವಂಥ ಉಪಾಧಿಯ ಸಂಬಂಧ ಮೂಲಕವಾಗಿ ಆತ್ಮನಲ್ಲಿ ಯಾವ ಒಂದು ಜೀವತ್ವ ಅನ್ನುವಂಥದ್ದು, ಜೀವಭಾವ ಅನ್ನುವಂಥದ್ದು ಕಲ್ಪಿತ ಆಗೈತಲ್ಲ, ಆ ಜೀವತ್ವ ಅನ್ನುವಂಥದ್ದು ಅದು ನಿಜವಾದದ್ದಲ್ಲ. ಬುದ್ಧಿ ಉಪಾದಿಯಿಂದ ಅಲ್ಲಿ ಜೀವತ್ವ ತೋರೈತೆ ಹೊರತು, ಬುದ್ಧಿ ಉಪಾದಿಯನ್ನು ತೆಗೆದು ಹಾಕಿದರೆ ಅಲ್ಲಿ ಜೀವತ್ವ ಅನ್ನುವುದು ಅದೇನು ಅಂತಂದರೆ ಇಲ್ಲ. ಅಲ್ಲಿ ಶುದ್ಧವಾದ ಪ್ರತ್ಯೇಕಾತ್ಮ ಸ್ವರೂಪದ ಒಂದು ಉಳಿತದಲ್ಲಿ. ಬುದ್ಧಿಯೊಳಗೆ ಆ ಚೈತನ್ಯದ ಪ್ರತಿಫಲನವಾಗಿ ಯಾವ ಪ್ರತಿಬಿಂಬ ಅನ್ನುವಂಥದ್ದು, ಬುದ್ಧಿಯೊಳಗೆ ಚೈತನ್ಯದ ಅಥವಾ ಪ್ರತ್ಯೇಕಾತ್ಮನ ಅಥವಾ ಸಾಕ್ಷಿ ಕೂಟಸ್ಥನ ಪ್ರತಿಬಿಂಬ ಬುದ್ಧಿಯೊಳಗೆ ಉಂಟಾಗೈತಿ. ಆ ಬುದ್ಧಿಯಲ್ಲಿ ತೋರ್ತಕ್ಕಂಥ ಪ್ರತಿಬಿಂಬಕ್ಕನ್ನು ನಾವು ಚಿದಾಭಾಸ ಜೀವ ಅಂತ ಕರಿತೀವಿ. ಆ ಜೀವ ಎಲ್ಲಿವರೆಗೆ ತೋರ್ತಾನೆ ಅಂದರೆ ಆ ಬುದ್ಧಿ ಎನ್ನುವಂಥ ಉಪಾಧಿ ಇರೋ ತನಕ. ಬುದ್ಧಿ ಅನ್ನೋದೇ ದರ್ಪಣ, ಕನ್ನಡಿ ಅಂತ ತಿಳ್ಕೊಳ್ರಿ. ಕನ್ನಡಿಯೊಳಗೆ ನಮ್ಮ ಮುಖದ ಪ್ರತಿಬಿಂಬ ಹೆಂಗೆ ಬಿದ್ದದೋ ಹಾಗೆ ಬುದ್ಧಿ ಎನ್ನುವಂಥ ಉಪಾಧಿಯೊಳಗೆ ಪರಮಾತ್ಮನ ಪ್ರತಿಬಿಂಬ ಬಿದ್ದದು. ಅದನ್ನು ನಾವು ಜೀವ ಅಂತ ಕರೆದೇವಿ. ಆ ಪ್ರತಿಬಿಂಬಕ್ಕನ್ನು ಜೀವ ಅಂತ ಕರೆದೇವಿ. ಅದಕ್ಕೆ ಬಿಂಬರೂಪನಾಗಿರ್ತಕ್ಕಂಥವನು ಪರಮಾತ್ಮನೇ. ನಮ್ಮ ಮುಖ ಸತ್ಯದ, ನಮ್ಮ ಕನ್ನಡಿಯಲ್ಲಿ ತೋರುವಂಥ ಮುಖ ಅದು ಬರೀ ಆಭಾಸ, ತೋರಿಕೆ ಮಾತ್ರ. ಆ ಕನ್ನಡಿ ಉಪಾಧಿ ಇರೋ ತನಕ ಮಾತ್ರ ಅಲ್ಲಿ ಮುಖ ತೋರ್ತದೆ. ಕನ್ನಡಿ ಉಪಾಧಿ ತೆಗೆದು ಬಿಟ್ಟರೆ ಅಲ್ಲಿ ಮುಖ ಅನ್ನುವಂಥದ್ದು ತೋರೋದೇ ಇಲ್ಲ. ಹಂಗೆ ಬುದ್ಧಿ ಉಪಾಧಿ ಇರೋ ಪರ್ಯಂತರವಾಗಿ ಈ ಜೀವ ತೋರ್ತಾನೆ, ಚಿದಾಭಾಸ ತೋರ್ತಾನೆ. ಬುದ್ಧಿ ಉಪಾಧಿಯನ್ನು ನಾವು ನೇತಿಗಳೆದಾಗ ಅಲ್ಲಿ ಜೀವ ಅನ್ನುವಂಥವನು ಇಲ್ಲವೇ ಇಲ್ಲ. ಅದಕ್ಕಿಲ್ಲಿ ಆ ಜೀವತ್ವ ಅನ್ನುವಂಥದ್ದು ಅದು ಕಲ್ಪಿತ ಅಂತಷ್ಟೇ. ಆತ್ಮನಲ್ಲಿ ಯಾವ ಜೀವತ್ವ ಅನ್ನುವಂಥ ತೋರ್ತದಲ್ಲ, ಅಲ್ಲೇನು ನಮಗೆ ಕಲ್ಪಿಸಲ್ಪಟ್ಟೈತಲ್ಲ, ಆ ಜೀವತ್ವ ನಿಜವಾಗಿಯೂ ಅದೇನು ಅಂತಂದರೆ ಇಲ್ಲ. ಅದಕ್ಕಂದರೂ ಅನಾದೇರಪಿ ವಿದ್ವಾಂಸಃ ಪ್ರಾಗಭಾವಸ್ಯ ವೀಕ್ಷಿತಃ ಯದ್ ಬುದ್ಧಿ ಉಪಾಧಿ ಸಂಬಂಧಾತ್ ಪರಿಕಲ್ಪಿತಮಾತ್ಮನಿ. ಆತ್ಮನಿ ಅಂದರೆ ಆತ್ಮನಲ್ಲಿ ಯದ್ ಬುದ್ಧಿ ಸಂಬಂಧಾತ್ ಪರಿಕಲ್ಪಿತಂ. ಯಾವ ಬುದ್ಧಿಯ ಉಪಾಧಿ ಸಂಬಂಧದಿಂದ ಕಲ್ಪಿಸಲ್ಪಟ್ಟಿದ್ರು ಅದು ಯಾವುದು ಜೀವತ್ವನ ನಾವು ಕಲ್ಪಿಸಿಕೊಟ್ಟಿದ್ದೀವಲ್ಲ, ಕಲ್ಪನಾ ಮಾಡಿದ್ದೇವಲ್ಲ, ಅದು ನಿಜವಲ್ಲ, ಅದು ಸತ್ಯವಲ್ಲ. ಜೀವತ್ವಂ ನ ತಥೋನ್ಯಸ್ತು ಸ್ವರೂಪೇಣ ವಿಲಕ್ಷಣ. ತತಃ ಅಂದರೆ ಅದಕ್ಕಿಂತ ಅನ್ಯ ಸ್ವರೂಪೇಣ ಬೇರೆಯಾಗಿರ್ತಕ್ಕಂಥ ಆತ್ಮನು ಸ್ವರೂಪದಿಂದ ಏನಾಗಿದ್ದಾನೆ? ವಿಲಕ್ಷಣ. ಅವನು ವಿಲಕ್ಷಣನಾಗಿದ್ದಾನೆ. ಅಲ್ಲಿ ಸ್ವರೂಪದ ವಿಚಾರ ಮಾಡಿ ನೋಡಿದರೆ ಆ ಬೇರೆಯಾಗಿರ್ತಕ್ಕಂಥ ಆತ್ಮ ಅದಕ್ಕೆ ಬೇರೆಯೇ ಅದಾನಂತ, ಅದಕ್ಕೆ ವಿಲಕ್ಷಣವಾಗಿದ್ದಾನಂತ. ತೂ ಬುದ್ಧಿಯ ಆತ್ಮನಃ ಮಿಥ್ಯಾಜ್ಞಾನ ಪುರಸ್ಸರ. ಆದರೆ ಇಲ್ಲಿ ಆ ಬುದ್ಧಿಯೊಡನೆ ಯಾವ ಆತ್ಮನ ಸಂಬಂಧ ಅನ್ನುವಂಥದ್ದೇನಾಗೈತಲ್ಲ, ಬುದ್ಧಿಗೂ ಮತ್ತು ಆತ್ಮನಿಗೂ ಇಲ್ಲೇನು ಸಂಬಂಧ ಆಗೈತಲ್ಲ, ಅದು ಹೆಂಗಾಗೈತಿ ಅಂತಂದರೆ
ಮಿಥ್ಯಾಜ್ಞಾನ ಪುರಸ್ಸರ ಅಂತ ಹೇಳಿದರು. ಮಿಥ್ಯಾಜ್ಞಾನಪೂರ್ವಕವಾಗಿ ಆಗ್ಯದ ಅಂತ, ತಪ್ಪು ತಿಳುವಳಿಕೆ ಮೂಲಕವಾಗಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಜೀವನಿಗೂ ಮತ್ತು ಬುದ್ಧಿಗೂ ಏನು ಸಂಬಂಧ ಆಗಿ ಆ ಬುದ್ಧಿಯೊಳಗೆ ಜೀವ ತೋರ್ಯಾನ. ಆ ಬುದ್ಧಿಗೂ ಆತ್ಮನಿಗೂ ಆಗಿರ್ತಕ್ಕಂಥ ಸಂಬಂಧ ಅದು ಸತ್ಯವಾದದ್ದಲ್ಲ, ಅದು ಮಿಥ್ಯಾರೂಪವಾಗಿರ್ತಕ್ಕಂಥದ್ದು, ಅದು ಸುಳ್ಳಿನ ರೂಪವಾಗಿರ್ತಕ್ಕಂಥದ್ದು ಅಂತ ಇಲ್ಲಿ ಆಚಾರ್ಯ ನಮಗೆ ಬಹು ಸುಂದರವಾಗಿ ಉಪದೇಶವನ್ನು ಮಾಡಿಕೊಂಡು ಬಂದರು. ಅದಕ್ಕೆ ಜೀವತ್ವಂನ ತಥೋನ್ಯಸ್ತು ಸ್ವರೂಪೇಣ ವಿಲಕ್ಷಣ. ಇಲ್ಲಿ ಸ್ವರೂಪದ ವಿಚಾರ ಮಾಡಿ ನೋಡಿದರೆ ಆತ್ಮ ಸ್ವರೂಪದಿಂದ ಅಲ್ಲಿ ಉಪಾದಿಯಿಂದ ಬೇರೆಯೇ ಅದ. ನಾವು ಅಲ್ಲಿ ತೋರ್ತಕ್ಕಂಥ ಬುದ್ಧಿ ಉಪಾದಿಯಲ್ಲಿ ತೋರ್ತಕ್ಕಂಥ ಯಾವ ಪ್ರತಿಬಿಂಬ ಜೀವತ್ವ ಅನ್ನುವಂಥದ್ದೇನದಲ್ಲ, ಅಲ್ಲಿ ಜೀವತ್ವ ಏನದಲ್ಲ, ಆ ಜೀವತ್ವ ಅನ್ನುವಂಥದ್ದು ಸ್ವರೂಪದ ವಿಚಾರ ಮಾಡಿ ನೋಡಿದರೆ ಅಲ್ಲಿ ಆತ್ಮನಿಗಿಂತಲೂ ವಿಲಕ್ಷಣ ಐತಿ ಅಂತ. ಆತ್ಮ ಬೇರೆಯೇ ಅದಾನ. ಆ ಬುದ್ಧಿಗೂ ಆತ್ಮನಿಗೂ ವಿಲಕ್ಷಣತೆ ಅನ್ನುವಂಥದ್ದು. ಯಾಕಂದರೆ ಬುದ್ಧಿಯ ಲಕ್ಷಣಗಳೇ ಬೇರೆ ಅದಾವೆ. ಬುದ್ಧಿ ಅನಾತ್ಮ ಅದ, ಇಲ್ಲಿ ಆತ್ಮ ಅವನು ಪ್ರತ್ಯೇಕಾತ್ಮ ಸ್ವರೂಪದಾನ. ಅದಕ್ಕೆ ಮತ್ತೆ ಮುಂದಿನ ಶ್ಲೋಕದಲ್ಲಿ ಅದರ ಬಗ್ಗೆ ವಿವರಣೆ ಕೊಡ್ತಾ ಇದ್ದಾರೆ. ವಿನಿವೃತ್ತಿರ್ಭವೇತ್ ತಸ್ಯ ಸಮ್ಯಕ್ ಜ್ಞಾನೇನ ನಾನ್ಯಥಾ ಬ್ರಹ್ಮಾತ್ಮೈಕತ್ವ ವಿಜ್ಞಾನಂ ಸಮ್ಯಕ್ ಜ್ಞಾನಂ ಶ್ರುತೇರ್ಮತಂ. ತಸ್ಯ ವಿನಿವೃತ್ತಿರ್ಭವೇತ್ ತಸ್ಯ ಅಂತ ಐತಲ್ಲ, ತಸ್ಯ ವಿನಿವೃತ್ತಿ ಸಮ್ಯಕ್ ಜ್ಞಾನೇನ ಭವೇತ್. ಆ ಉಪಾಧಿಯ ಒಂದು ನಿವೃತ್ತಿ ಅನ್ನುವಂಥದ್ದು. ಈಗೇನು ಯಾವುದು ಉಪಾಧಿ ನಮಗೆ? ಬುದ್ಧಿ ಅನ್ನುವಂಥ ಉಪಾಧಿ. ಜೀವತ್ವ ತೋರಬೇಕಾದ್ರೆ ಅಲ್ಲಿ ಬುದ್ಧಿ ಅನ್ನುವಂಥ ಉಪಾಧಿ ಅನ್ನುವಂಥದ್ದಾಗ್ಯದ. ಅದು ನಿವೃತ್ತಿ. ಆ ಬುದ್ಧಿ ಉಪಾಧಿ ಅನ್ನುವಂಥದ್ದು ಹೆಂಗೆ ನಿವೃತ್ತಿ ಆಗ್ತದೆ, ಅದು ಹೆಂಗೆ ದೂರ ಆಗ್ತದೆ ಅಂತಂದರೆ, ನಾಶ ಆಕೈತಿ ಅಂತಂದರೆ ಸಮ್ಯಕ್ ಜ್ಞಾನೇನ. ಇಲ್ಲಿ ಸಮ್ಯಕ್ ಜ್ಞಾನ ಅಂದರೆ ಯಥಾರ್ಥವಾದ ಜ್ಞಾನ ಅಂತ. ಹಗ್ಗವನ್ನು ಹಗ್ಗ ಅಂತ ತಿಳ್ಕೊಂಡ್ರೆ ಅದು ಸಮ್ಯಕ್ ಜ್ಞಾನ. ಹಗ್ಗವನ್ನು ಹಾವು ಅಂತ ತಿಳ್ಕೊಂಡ್ರೆ ಅದು ಅಯಥಾರ್ಥ ಜ್ಞಾನ. ಯಥಾರ್ಥ ಜ್ಞಾನ ಸಮ್ಯಕ್ ಜ್ಞಾನ ಅಂದರೆ ಎರಡು ಪರ್ಯಾಯ ಶಬ್ದಗಳೇ. ಇದ್ದದ್ದನ್ನು ಇದ್ದಂಗೆ ತಿಳ್ಕೊಳ್ಳೋದಕ್ಕೆ ಯಥಾರ್ಥ ಜ್ಞಾನ ಅಥವಾ ಸಮ್ಯಕ್ ಜ್ಞಾನ ಅಂತ ಕರೀತಾ ಇದ್ದಾರೆ. ಇದ್ದದ್ದು ಒಂದು, ಇರೋದು ಮತ್ತೊಂದು, ತೋರೋದು ಮತ್ತೊಂದು. ಈ ಹಗ್ಗದಲ್ಲಿ ಹಾವು ಏನು ತೋರ್ತದಲ್ಲ, ಅಲ್ಲಿದ್ದದ್ದು ಹಗ್ಗ, ತೋರೋದು ಹಾವು. ಇದು ಹಾವು ಏನು ತೋರಿದಲ್ಲ ಅದು ಮಿಥ್ಯಾಜ್ಞಾನ ಅಂತ. ಅದು ಯಥಾರ್ಥ ಜ್ಞಾನ ಅಲ್ಲ. ಹಗ್ಗದಲ್ಲಿ ತೋರುವಂಥ ಹಾವು ಅದು ಮಿಥ್ಯಾಜ್ಞಾನ ಅಂತ ಹೇಳಿಸ್ಕೊಳ್ತದೆ ಹೊರತು ಅದು ಸತ್ಯವಾಗಿರತಕ್ಕಂಥ ಜ್ಞಾನ ಅಲ್ಲ. ಅದಕ್ಕಂತಾರ ಆ ಉಪಾಧಿ ನಿವೃತ್ತಿ ಎನ್ನುವಂಥದ್ದು ಎದರಿಂದ ದೂರ ಆಗ್ತದೆ ಅಂತಂದರೆ, ಎದರಿಂದ ನಾಶ ಆಗ್ತದೆ ಅಂತಂದರೆ ಇಲ್ಲಿ ಸಮ್ಯಕ್ ಜ್ಞಾನೇನ, ಯಥಾರ್ಥವಾಗಿರ್ತಕ್ಕಂಥ ಜ್ಞಾನ. ಅಲ್ಲಿ ಹಗ್ಗದ ಯಥಾರ್ಥ ಜ್ಞಾನ ಮಾಡ್ಕೊಂಡೀವಿ ಅಂತಂದರೆ ಸರ್ಪದ ನಿವೃತ್ತಿ ಎನ್ನುವಂಥದ್ದು ಹೆಂಗೆ ಆಗ್ತದೋ ಹಾಗೆ ಇಲ್ಲಿ ಆತ್ಮನ ಅಧಿಷ್ಠಾನದೊಳಗೆ ಆತ್ಮನ ಯಥಾರ್ಥ ಜ್ಞಾನ ಮಾಡಿಕೊಂಡ್ರೆ ಆ ಒಂದು ಉಪಾಧಿ ಅನ್ನುವಂಥದ್ದು, ಬುದ್ಧಿ ಅನ್ನುವಂಥ ಉಪಾಧಿ, ಆ ಉಪಾಧಿಯಲ್ಲಿ ತೋರಿರ್ತಕ್ಕಂಥ ಜೀವತ್ವ ಅನ್ನುವಂಥದ್ದು ಇದು ನಾಶ ಆಗಿ ಹೋಗ್ತದೆ ಅಂತ ಹೇಳ್ತಾರೆ. ನ ಅನ್ಯಥಾ, ಇದು ಬೇರೆ ರೀತಿಯಿಂದ ಹೋಗುವುದಿಲ್ಲ. ನಾವು ಎಷ್ಟು ಜಪ ಮಾಡಿದರೂ ಹೋಗಂಗಿಲ್ಲ, ಎಷ್ಟು ತಪಸ್ಸು ಮಾಡಿದರೂ ಹೋಗಂಗಿಲ್ಲ, ನಾವು ಎಷ್ಟು ಸ್ನಾನ ಮಾಡಲಿ, ಸಂಧ್ಯಾ ವಂದನೆ ಮಾಡಲಿ, ಪೂಜಾದಿಗಳನ್ನು ಮಾಡಲಿ, ಏನು ಮಾಡಿದ್ರೂ ಕೂಡ ನಮಗೆ ಮಿಥ್ಯಾಜ್ಞಾನ ನಿವೃತ್ತಿಯಾಗಬೇಕು ಅಂತಂದರೆ ನಮಗೆ ಸಮ್ಯಕ್ ಜ್ಞಾನ ಆಗಬೇಕು. ಉಪಾಧಿ ನಿವೃತ್ತಿಗೋಸ್ಕರವಾಗಿ ನಾವು ಯಥಾರ್ಥ ಜ್ಞಾನವನ್ನು, ಸಮ್ಯಕ್ ಜ್ಞಾನವನ್ನು ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮ ಆತ್ಮ ಏಕತ್ವ ವಿಜ್ಞಾನಂ
ಸಮ್ಯಕ್ ಜ್ಞಾನಂ ಶ್ರುತೇರ್ಮತಂ. ಇಲ್ಲಿ ಬ್ರಹ್ಮ ಮತ್ತು ಆತ್ಮರ ಏಕತ್ವ ಜ್ಞಾನ. ವಿಜ್ಞಾನ ಅಂದ್ರೇನು? ವಿಶೇಷವಾದ ಜ್ಞಾನ ಅಂತ. ಇಲ್ಲಿ ಜೀವನಿಗೂ ಮತ್ತು ಬ್ರಹ್ಮನಿಗೂ, ಜೀವ ಮತ್ತು ಬ್ರಹ್ಮ, ಇಲ್ಲಿ ಉಪಾಧಿ ಮೂಲಕವಾಗಿ ಇವರು ನಾವು ಬೇರೆ ಬೇರೆ ಅಂತ ತಿಳ್ಕೊಂಡಿದ್ದಕ್ಕನ ನಮಗೆ ಈ ಸಂಸಾರ ಬಂಧನ ಪ್ರಾಪ್ತಿಯಾಗ್ಯದ. ಇಲ್ಲಿ ಜೀವೋ ಬ್ರಹ್ಮೈವ ನಾಪರಃ. ಜೀವನು ಪರಮಾತ್ಮನಿಗಿಂತ ಭಿನ್ನನಲ್ಲ, ಅವನು ಬೇರೆ ಅಲ್ಲವೇ ಅಲ್ಲ. ಜೀವ ಏನದಾನ? ಅವನು ಪರಮಾತ್ಮ ಸ್ವರೂಪನೇ ಅದಾನ. ಪರಮಾತ್ಮನ ಸ್ವರೂಪನೇ ಅದಾನ. ನಮಗೆ ಅವಿದ್ಯಾ ಮೂಲಕವಾಗಿ, ಅಜ್ಞಾನ ಮೂಲಕವಾಗಿ ನಮಗೆ ಬ್ರಹ್ಮನೇ ಬೇರೆ, ಜೀವನೇ ಬೇರೆ ಅಂತ ನಮಗೆ ತೋರ್ಲಿಕ್ಕತ್ತದ. ಅಂದರೆ ಈ ಭೇದಾಕಾರವಾಗಿ ತೋರ್ಲಿಕ್ಕೆ ಮೂಲ ಕಾರಣ ಏನಪ್ಪ ಅಂತಂದ್ರೆ ಅಜ್ಞಾನ. ಅದಕ್ಕಿಲ್ಲಿ ಶ್ರುತಿಗಳು ಏನು ಹೇಳ್ತಾ ಇದ್ದಾವೆ ಅಂತಂದರೆ, ಬ್ರಹ್ಮ ಆತ್ಮ ಏಕತ್ವ ವಿಜ್ಞಾನಂ ಸಮ್ಯಕ್ ಜ್ಞಾನಂ ಶ್ರುತೇಹೇ ಮತಂ. ಶ್ರುತಿಗಳ ಅಭಿಪ್ರಾಯ ಏನದ ಅಂತಂದರೆ, ಇಲ್ಲಿ ಬ್ರಹ್ಮ ಆತ್ಮರ ಏಕತ್ವ ಜ್ಞಾನವೇ ಶ್ರುತಿಯ ಅಭಿಪ್ರಾಯ ಅದು. ಆದ್ದರಿಂದ ಇದು ಸಮ್ಯಕ್ ಜ್ಞಾನ ಅಂತ ಹೇಳಿಸಿಕೊಳ್ತದೆ. ಬ್ರಹ್ಮ ಮತ್ತು ಆತ್ಮರ ಅಭೇದ ಜ್ಞಾನವೇ ಇಲ್ಲಿ ಸಮ್ಯಕ್ ಜ್ಞಾನ ಅಂಥೇಳಿ ಶ್ರುತಿಗಳ ಅಭಿಪ್ರಾಯ. ನೋಡಿ, ಶ್ರುತಿಗಳು ಏನು ಹೇಳ್ತಾ ಇದ್ದಾವೆ ಅಂತಂದರೆ, ಅಹಂ ಬ್ರಹ್ಮಾಸ್ಮಿ. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಒಂದು ಮಹಾವಾಕ್ಯ, ಒಂದು ಅವಾಂತರ ವಾಕ್ಯವೆಂತಲೂ ಮಹಾವಾಕ್ಯವೆಂತಲೂ ಎರಡು ರೀತಿಯಾಗಿರ್ತಕ್ಕಂಥ ವಾಕ್ಯಗಳು ಬರ್ತಾವೆ. ಅವಾಂತರ ವಾಕ್ಯ ಅಂತಂದರೆ ಜೀವನ ಸ್ವರೂಪವನ್ನು ಇದ್ದಕ್ಕಿದ್ದಂಗೆ ಬೋಧ ಮಾಡೋದು. ಪರಮಾತ್ಮನ ಸ್ವರೂಪವನ್ನು ಇದ್ದಂಗೆ ಬೋಧ ಮಾಡೋದಕ್ಕೆ ಅವಾಂತರ ವಾಕ್ಯಗಳು ಅಂತ ಕರೆಸಿಕೊಳ್ತಾವೆ. ಇವು ಅಭೇದವನ್ನು ಬೋಧ ಮಾಡಂಗಿಲ್ಲ. ಅವಾಂತರ ವಾಕ್ಯಗಳು ಆ ಇದ್ದ ವಸ್ತುವನ್ನು ಇದ್ದಂಗೆ ಬೋಧ ಮಾಡ್ತಾವಷ್ಟೆ. ಆದರೆ ಮಹಾವಾಕ್ಯಗಳು 4 ಮಹಾವಾಕ್ಯಗಳದಾವೆ. ಅಹಂ ಬ್ರಹ್ಮಾಸ್ಮಿ, ಪ್ರಜ್ಞಾನಂ ಬ್ರಹ್ಮ, ತತ್ವಮಸಿ, ಅಯಮಾತ್ಮ ಬ್ರಹ್ಮ ಅಂತ ಇಲ್ಲಿ 4 ಮಹಾವಾಕ್ಯಗಳು ಬರ್ತಾ ಇದ್ದಾವೆ. ಈಗ ಮೊದಲನೇದಾಗಿ ಯಾವುದಪ್ಪ ಅಂದರೆ ಅಹಂ ಬ್ರಹ್ಮಾಸ್ಮಿ. ಬೃಹದಾರಣ್ಯಕೋಪನಿಷತ್ತು ಏನು ಹೇಳ್ತದೆ? ನಾನು ಬ್ರಹ್ಮವೇ ಇದ್ದೇನೆ. ಇಲ್ಲಿ ನಾನು ಅಂತಂದರೆ ಈ ಅಂತಃಕರಣ ಉಪಹಿತವಾಗಿರ್ತಕ್ಕಂಥ ಚೈತನ್ಯ. ಅಂತಃಕರಣ ಅನ್ನುವಂಥದ್ದು ಉಪಾಧಿ. ಆ ಉಪಾಧಿ ಯಾವುದೋ ಆತ್ಮನಿಗೆ ಉಪಾಧಿಯಾಗ್ಯದ. ಇಲ್ಲಿ ಆತ್ಮನೇ ಉಪಹಿತ ಚೈತನ್ಯ. ಈ ಉಪಾಧಿ ಎನ್ನುವಂಥದ್ದು ಏನದ? ಮಿಥ್ಯ. ಆತ್ಮ ಸತ್ಯರೂಪನಾಗಿದ್ದಾನೆ. ಆತ್ಮ ಇಲ್ಲಿ ಸತ್ಯರೂಪನಾಗಿದ್ದಾನೆ. ಉಪಾಧಿಯಾಗಿರ್ತಕ್ಕಂಥ ಈ ಯಾವ ಅಂತಃಕರಣಾದಿಗಳು ಇವು ಮಿಥ್ಯಾರೂಪಗಳಾಗಿದ್ದಾವೆ. ಅದಕ್ಕೆ ಇಲ್ಲಿ ಜೀವ ಏನು ತಿಳ್ಕೊಂಡಾನೆ ಅಂತಂದರೆ, ನಾನು ಪರಮಾತ್ಮನಿಗಿಂತ ಭಿನ್ನ ಇದ್ದೇನೆ. ಯಾಕಂದರೆ ಪರಮಾತ್ಮ ಸರ್ವಜ್ಞದಾನ, ಸರ್ವಶಕ್ತದಾನ, ಅವನು ಪರೋಕ್ಷದಾನ, ಅವನು ಒಡೆಯನಾಗಿದ್ದಾನ, ಈ ಜಗತ್ತನ್ನು ಆಳ್ತಾ ಇದ್ದಾನೆ. ಏನೆಲ್ಲ ಕಲ್ಪನೆಗಳನ್ನು ಜೀವ ಮಾಡಿಕೊಂಡಾನು. ನಾನು ಕಿಂಚಿಜ್ಞದೀನಿ, ನಾನು ಅಪರೋಕ್ಷದೀನಿ, ನಾನು ಅಲ್ಪಶಕ್ತಿ ಉಳ್ಳವನದೀನಿ ಅಂತ ಇಲ್ಲಿ ಜೀವ ತಿಳ್ಕೊಂಡಾನು. ಹೀಗಾಗಿ ಈ ವಾಚಾರ್ಥದಲ್ಲಿ ಜೀವ ಪರಮಾತ್ಮರಲ್ಲಿ ಭೇದ ಅನ್ನುವಂಥದ್ದು ನಮಗೆ ಕಂಡು ಬರ್ತದೆ. ಅದನ್ನು ನಾವು ಏನು ಮಾಡಬೇಕು? ಭಾಗತ್ಯಾಗ ಲಕ್ಷಣ ಮೂಲಕವಾಗಿ. ಈಗ ಸ್ವಯಂ ದೇವದತ್ತ ಅಂತ ದೃಷ್ಟಾಂತ ಕೊಡ್ತಾರೆ. ಆ ದೇವದತ್ತನೇ ಈ ದೇವದತ್ತ. ಈ ಒಂದು ಗ್ರಾಮದಲ್ಲಿ ಒಬ್ಬನೊಬ್ಬ ಹುಡುಗ 15 ವರ್ಷ ಆಗಿತ್ತು, ಅವನಿಗೆ ವೈರಾಗ್ಯ ಬಂತು. ಅವನು ಮನೆಯನ್ನು ತೊರೆದು ಕಾಶಿ ಪಟ್ಟಣಕ್ಕೆ ಹೋದ. ಕಾಶಿಯಲ್ಲಿ ಒಂದು 15 ವರ್ಷ ಅಭ್ಯಾಸ ಮಾಡಿದ. ದೊಡ್ಡ ವಿದ್ವಾಂಸನಾದ. ಅಲ್ಲಿ ಓರ್ವ ಮಹಾತ್ಮನಿಂದ ಸನ್ಯಾಸಿ ದೀಕ್ಷೆಯನ್ನು ಪಡ್ಕೊಂಡ. ಅಲ್ಲೇ ಒಂದು ಆಶ್ರಮವನ್ನು ಮಾಡಿಕೊಂಡು ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಒಂದು 20 ವರ್ಷ ಆದ ಬಳಿಕ ಆ ಊರಾನವರು
ಯಾತ್ರೆಗೆ ಹೊರಟು, ಕಾಶಿ ಯಾತ್ರೆಗೆ ಹೋದಾಗ ಅಲ್ಲಿ ಎಲ್ಲ ವಿಶ್ವನಾಥನ ದರ್ಶನ, ಅನ್ನಪೂರ್ಣ ದೇವಿ ದರ್ಶನ, ವ್ಯಾಸಕಾಶಿ ಎಲ್ಲ ನೋಡಿಕೊಂಡು, ಇಲ್ಲೊಬ್ಬರು ದೊಡ್ಡ ಮಹಾತ್ಮರಿದ್ದಾರೆ, ಅವರ ದರ್ಶನ ಮಾಡಿಕೊಂಡು ಹೋಗಬೇಕು ಅಂತ ಅಲ್ಲಿ ಅವ್ರಿಗೆ ಗುರ್ತಾಯಿತು. ಊರ ಹೊರಭಾಗದಲ್ಲಿ ಒಂದು ಆಶ್ರಮ ಮಾಡಿಕೊಂಡು ಮಹಾನ್ ಜ್ಞಾನಿಗಳು ಸತ್ಪುರುಷರದಾರ, ಅವ್ರ ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತ ಊರಾನವರೆಲ್ಲ ಹೋದರು. ಹೋದ ಕೂಡಲೇ ಆ ವ್ಯಕ್ತಿಯನ್ನು ನೋಡಿದ ತಕ್ಷಣ ಇವರಿಗೆ, ನಮ್ಮ ಊರಾಗ ಒಬ್ಬ ಹುಡುಗಿದ್ನಲ್ಲ, ಮನೆ ಬಿಟ್ಟು ಹೋಗಿದ್ದವನು 15 ವರ್ಷದಿಂದ, ಅವನೇ ಇವನು. ಯಾಕಂದ್ರೆ ನೋಡಿದ್ರೆ ಅವನು ಹೋಲಿಕೆ ಎಲ್ಲ ನೋಡಿ, ಅವನ ಹೆಸರು ಏನೋ ಕಲ್ಲಪ್ಪ ಮಲ್ಲಪ್ಪ ಏನೋ ಇತ್ತು. ಆ ಮಲ್ಲಪ್ಪನೇ ಇವನು ಅಂತಂದರು. ಅಥವಾ ದೇವದತ್ತ ಅಂತ ತಿಳ್ಕೊಡ್ರಿ, ಅವನ ಹೆಸರು ದೇವದತ್ತ ಅಂತಿತ್ತು. ಅಲ್ಲಿ ಅವನು ನೋಡಿಕೊಂಡು ಸೋಯಂ ದೇವದತ್ತ ಅಂತಂದ್ರೆ ಏನು, ಆ ಊರಿನಲ್ಲಿರ್ತಕ್ಕಂಥ ದೇವದತ್ತನೇ ಈ ದೇವದತ್ತ. ಇಲ್ಲೇನು ವಿರೋಧ ಬರ್ತದೆ ಅಂತಂದರೆ, ಆ ದೇಶ ಬೇರೆ, ಈ ದೇಶ ಬೇರೆ, ಆ ಕಾಲ ಬೇರೆ. ಅವಾಗಿನ್ನೂ ಹುಡುಗಿದ್ದ. ಆ ಊರು ನಮ್ಮೂರು ಅದು ಬೇರೆ, ಇದು ಕಾಶಿ ದೇಶ, ಮತ್ತು ಇದು ವರ್ತಮಾನ ಕಾಲ, ಅದು ಭೂತಕಾಲ. ಆವಾಗ ಅವನು ಹುಡುಗನಾಗಿದ್ದ, ಈಗ ಒಳ್ಳೆಯ ಯೌವನಸ್ಥನಾಗಿದ್ದಾನೆ, ಮತ್ತು ಈಗ ಸನ್ಯಾಸಿಯಾಗಿದ್ದಾನೆ. ಆವಾಗಿನ್ನೂ ಬ್ರಹ್ಮಚಾರಿ ಇದ್ದ, ಇನ್ನೂ ಶಾಲೆಯಲ್ಲಿ ಓದ್ತಿದ್ದವಾಗ ಅವನು. ನೋಡಿ, ಇಷ್ಟೆಲ್ಲ ವಿರೋಧಗಳದಾವೆ. ಅವನೇ ಇವನು ಅಂತಂದಾಗ ನಾವೇನು ಮಾಡಬೇಕು? ಆ ದೇಶ, ಈ ದೇಶ, ಆ ಕಾಲ, ಈ ಕಾಲ, ಆಗಿನ ಒಂದು ಅಜ್ಞಾನತನ, ಈಗಿನ ಪಾಂಡಿತ್ಯ ಎಲ್ಲ ಬಿಡಬೇಕು. ನಾವು ಎಲ್ಲವನ್ನು ಬಿಟ್ಟು ನಾವು ಆ ದೇಹ ಉಪಾಧಿಯನ್ನು ಇಟ್ಟುಕೊಂಡು ಅವನೇ ಇವನು ಅಂಥೇಳಿ ಅಲ್ಲಿ ಭಾಗತ್ಯಾಗ ಲಕ್ಷಣ, ಬಿಟ್ಟುಳ ಲಕ್ಷಣ ಅಂತಂತಾರೆ. ಆ ವಿರೋಧ ಭಾಗವನ್ನು ಬಿಡೋದು, ವಾಚಾರ್ಥವನ್ನು ತ್ಯಾಗ ಮಾಡಿ ಅಲ್ಲಿ ಲಕ್ಷ್ಯಾರ್ಥ ಮೂಲಕವಾಗಿ ವಿರೋಧಾಂಶವನ್ನು ತ್ಯಾಗ ಮಾಡಿ ವಿರೋಧಾಂಶವನ್ನು ಗ್ರಹಣ ಮಾಡೋದು. ಆ ದೇಹವನ್ನು ಲಕ್ಷಿಸಿಕೊಂಡು ಅವನೇ ಇವನು ಅಂತ ನಾವು ಯಾವ ರೀತಿಯಾಗಿ ತಿಳ್ಕೊಳ್ತಾ ಇದ್ದೀವಿ ಅಲ್ಲ, ಹಾಗೆ ಇಲ್ಲಿ ಜೀವ ಮತ್ತು ಪರಮಾತ್ಮರಲ್ಲಿ ಅವಿದ್ಯಾ ಮತ್ತು ಮಾಯಾ ಉಪಾಧಿ ಮೂಲಕವಾಗಿ ಬೇರೆ ಬೇರೆ ಕಂಡ್ರೂ ಕೂಡ ನಾವು ಭಾಗತ್ಯಾಗ ಲಕ್ಷಣ ಮೂಲಕವಾಗಿ ಈ ಜೀವ ಅವಿದ್ಯೆ ಉಪಾಧಿಯಿಂದ ಕೂಡಿಕೊಂಡಾನ, ಈಶ್ವರ ಮಾಯಾ ಉಪಾಧಿಯಿಂದ ಕೂಡಿಕೊಂಡಾನ. ಮಾಯಾ ಮತ್ತು ಅವಿದ್ಯೆ ಅನ್ನುವಂಥ 2 ಉಪಾಧಿಯನ್ನು ತೆಗೆದು ಹಾಕಿದರೆ ಉಪಹಿತವಾಗಿರ್ತಕ್ಕಂಥದ್ದು ಯಾವುದು? ಅಲ್ಲಿ ಪ್ರತ್ಯೇಗಾತ್ಮ ಮತ್ತು ಪರಮಾತ್ಮ. ಆ ಪ್ರತ್ಯೇಗಾತ್ಮ ಪರಮಾತ್ಮರಲ್ಲಿ ಭೇದ ಅನ್ನುವಂಥದ್ದಿಲ್ಲ. ಯಾಕಂದರೆ ಇವನು ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣದಾನ ಪ್ರತ್ಯೇಗಾತ್ಮ, ಮತ್ತು ಬ್ರಹ್ಮವು ಕೂಡ ಹೇಗದ? ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣ. ಅದು ಅಂದರೆ ಲಕ್ಷಣಗಳು ಒಂದೇ ಅದಾವು. ಆದ್ದರಿಂದ ಇಲ್ಲಿ ಪ್ರತ್ಯೇಗಾತ್ಮನೇ ಪರಬ್ರಹ್ಮ. ಅದಕ್ಕೆ ಜೀವೋ ಬ್ರಹ್ಮ ಇವನಾಪರಃ, ಜೀವನು ಬ್ರಹ್ಮರೂಪನೇ ಇದ್ದಾನೆ ಹೊರತು ಬ್ರಹ್ಮನಿಕ್ಕಿಂತ ಬೇರೆ ಇಲ್ಲ. ಉಪಾಧಿಯಿಂದ ಜೀವನಿಸಿಕೊಂಡಾನ, ಉಪಾಧಿ ತೆಗೆದು ಹಾಕಿಬಿಟ್ರೆ, ಬುದ್ಧಿ ಅನ್ನುವಂಥ ಉಪಾಧಿ ತೆಗೆದು ಹಾಕಿಬಿಟ್ರೆ ಇವನು ಶುದ್ಧ ಪ್ರತ್ಯೇಗಾತ್ಮ ಪರಬ್ರಹ್ಮ ಸ್ವರೂಪನೇ ಇದ್ದಾನೆ ಅಂಥೇಳಿ ಹಿಂಗೆ ಮಹಾವಾಕ್ಯಗಳು ನಮಗೇನು ಉಪದೇಶ ಮಾಡ್ತಾ ಇದ್ದಾವೆ ಅಂತಂದರೆ, ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮವೇ ಇದ್ದೇನೆ. ಆ ಬಳಿಕ ತತ್ವಮಸಿ, ಛಾಂದೋಗ್ಯ ಉಪನಿಷತ್ 6ನೇ ಅಧ್ಯಾಯದಲ್ಲಿ ಉದ್ದಾಲಕ ಮಹರ್ಷಿಗಳು ಶ್ವೇತಕೇತುರನ್ನ ಕುರಿತು ಉಪದೇಶ ಮಾಡ್ತಾ ಇದ್ದಾರೆ. ತತ್ ತ್ವಂ ಅಸಿ, ನೋಡಪ್ಪ ನೀನು ತತ್ ಅಂದರೆ ಆ ಪರಬ್ರಹ್ಮ ಸ್ವರೂಪನೇ, ತ್ವಂ ಅಂದರೆ ನೀನು, ಅಸಿ ಅಂತಂದರೆ ಇದ್ದೀಯಾ, ನೀನು ಆ ಪರಮಾತ್ಮ ಸ್ವರೂಪನೇ ಇದ್ದೀಯಾ ಅಂಥೇಳಿ ತತ್ವಮಸಿ ಮಹಾವಾಕ್ಯ ಅನ್ನುವಂಥದ್ದು 9 ದೃಷ್ಟಾಂತವನ್ನು ಕೊಟ್ಟು ಅಲ್ಲಿ ಉದ್ದಾಲಕ ಮಹರ್ಷಿಗಳು ಶ್ವೇತಕೇತುನಿಗೆ ಉಪದೇಶವನ್ನು ಮಾಡಿದ್ದಾರೆ. ಸಾ ತತ್ವಮಸಿ ಶ್ವೇತಕೇತೋ, ಆತ ಆ ಪರಬ್ರಹ್ಮ ಸ್ವರೂಪನೇ ನೀನದಿ ಅಂಥೇಳಿ ಅನುಭವಕ್ಕೆ ಬರುವಂತೆ ಅವನಿಗೆ ದೃಢ ಆಗುವ ಹಾಗೆ ಅನೇಕ ದೃಷ್ಟಾಂತ ಮೂಲಕವಾಗಿ ಉಪದೇಶವನ್ನು ಮಾಡುವಂಥವರಾಗಿದ್ದಾರೆ. ಅದಕ್ಕೆ ತತ್ವಂ ಅಸಿ ಅಂದರೆ ಏನು? ಆ ಪರಬ್ರಹ್ಮ ಸ್ವರೂಪ ನೀನದಿ ಅಂಥೇಳಿ ಇಲ್ಲಿ ತತ್ವಮಸಿ ಮಹಾವಾಕ್ಯ ಅನ್ನುವಂಥದ್ದು ಜೀವ ಬ್ರಹ್ಮರ ಅಭೇದ ಜ್ಞಾನವನ್ನೇ ಬೋಧ ಮಾಡುವಂಥದ್ದಾಗೆ ಅದು. ಅಯಂ ಆತ್ಮ ಬ್ರಹ್ಮ. ಮತ್ತು ಮಾಂಡುಕ್ಯ ಉಪನಿಷತ್ತಿನಲ್ಲಿಯೂ ಕೂಡ ನಮಗೇನು ಹೇಳ್ತಾರೆ? ಅಯಂ ಅಂದರೆ ಅಪರೋಕ್ಷನಾಗಿರ್ತಕ್ಕಂಥ ಯಾವ ಆತ್ಮನಿದ್ದಾನೆಯೋ, ಅಂದರೆ ಈ ಬುದ್ಧಿಗೆ ಸಾಕ್ಷಿಯಾಗಿರತಕ್ಕಂಥವನು.
ಮನಸ್ಸು ಬುದ್ಧಿ ಚಿತ್ತು ಅಹಂಕಾರವನ್ನು ಸಾಕ್ಷಿಯಾಗಿದ್ದುಕೊಂಡು ಯಾವನು ಅರಿತಾ ಇದ್ದಾನಲ್ಲ, ಆ ಸಾಕ್ಷಿ ಪ್ರತ್ಯೇಕಾತ್ಮನೇ ಏನದಾನ ಅಂತಂದರೆ ಅಯಂ ಆತ್ಮ ಬ್ರಹ್ಮ, ಇವನು ಬ್ರಹ್ಮವೇ. ನೋಡಿ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ. ಬುದ್ಧಿ ಎಂಬ ಗುಹೆಯಲ್ಲಿರ್ತಕ್ಕಂಥ ಯಾವ ಶುದ್ಧ ಚೈತನ್ಯ ಅನ್ನುವಂಥದ್ದೋ ಅದು ಸತ್ಯವೂ ಜ್ಞಾನವೂ ಅನಂತವೂ ಆಗಿರ್ತಕ್ಕಂಥ ಬ್ರಹ್ಮವಾಗಿದೆ. ನೋಡಿ, ಆ ಬ್ರಹ್ಮವನ್ನು ನಾವು ಎಲ್ಲಿ ನಮ್ಮ ಬುದ್ಧಿ ಎಂಬ ಗುಹೆಯಲ್ಲಿ ಅರಿಬೇಕೇ ಹೊರತು ಹೊರಗೆ ಹುಡುಕಾಡಿದರೆ ಸಿಗುವಂಥದ್ದಲ್ಲ. ನಾವು ಪರಮಾತ್ಮನ ಹೊರಗೆ ಹುಡುಕ್ಲಿಕ್ಕೆ ಹೋಗ್ತಾ ಇದ್ದೆ, ಹೊರಗಿಲ್ಲ. ಅವನು ನಮ್ಮ ಬುದ್ಧಿ ಅನ್ನುವಂಥ ಗುಹೆಯಲ್ಲೇ ಇದ್ದುಕೊಂಡು ಎಲ್ಲವನ್ನು ಅರಿತಕ್ಕಂಥವನಾಗಿದ್ದಾನೆ. ಬುದ್ಧಿಯನ್ನು ಅರಿತಾನ, ಮನಸ್ಸನ್ನು ಅರಿತಾನ, ಇಂದ್ರಿಯಗಳನ್ನು ಅರಿತಾನ, ದೇಹವನ್ನು ಅರಿತಾನ. ಇವೆಲ್ಲವೂ ದೃಶ್ಯರೂಪವಾಗಿ ಅರಿಸಿಕೊಳ್ತಾ ಇದ್ದಾವೆ. ಅರಿಯುವಂಥ ಸಾಕ್ಷಿ ಪ್ರತ್ಯೇಕಾತ್ಮ ಅವನು ಪರಬ್ರಹ್ಮ ಸ್ವರೂಪನೇ ಅದಾನ. ಅದಕ್ಕೆ ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಟಿತಂ. ನೋಡ್ರಿ, ಮತ್ತೆ ಶ್ರುತಿ ಎನ್ನುವಂಥದ್ದು ಏನು ಭಗವದ್ಗೀತೆಯಲ್ಲಿ ಭಗವಂತ ಏನು ಹೇಳ್ತಾನೆ ಅಂತಂದರೆ, ಜ್ಯೋತಿಷಾಮಪಿ ತಜ್ಜ್ಯೋತಿ. ಜ್ಯೋತಿಗೂ ಜ್ಯೋತಿಯಾಗಿರ್ತಕ್ಕಂಥವನು ಯಾರು ಅಂತಂದರೆ ಪರಮಾತ್ಮ. ತಮಸಃ ಪರಮುಚ್ಯತೆ, ಅಜ್ಞಾನದ ಆಚೆಗೆ ಇರ್ತಕ್ಕಂಥವನು. ಅಂದರೆ ಅಜ್ಞಾನಕ್ಕೆ ಒಳಪಟ್ಟವನಲ್ಲ. ಈ ಅಜ್ಞಾನದಿಂದ ಜೀವಭಾವ ಬಂದೈತಷ್ಟೇ. ಆತ್ಮನಲ್ಲಿ ಅಜ್ಞಾನ ಅನ್ನುವಂಥದ್ದಿಲ್ಲ, ಬ್ರಹ್ಮದಲ್ಲಿ ಅಜ್ಞಾನ ಅನ್ನುವಂಥದ್ದಿಲ್ಲ. ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಟಿತಂ. ಸರ್ವಸ್ಯ ಹೃದಯ, ಎಲ್ಲರ ಹೃದಯದಲ್ಲೇ ಇರತಕ್ಕಂಥವನು. ಅವನನ್ನೇ ನಾವು ತಿಳ್ಕೊಳ್ಬೇಕು. ನಾವು ತಿಳ್ಕೊಳ್ಳುವಂಥ ವಸ್ತು ಯಾವುದು ಅಂತಂದರೆ ಬ್ರಹ್ಮವಸ್ತು. ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ, ಜ್ಞಾನದಿಂದಲೇ ಅರಿಯಲ್ಪಡ್ತಾನ. ನಾವು ಅವನನ್ನು ಅರ್ಥಾಗಲೇ ಮಾತ್ರ ಈ ಬಂಧನದಿಂದ ನಮಗೆ ಬಿಡುಗಡೆ ಅನ್ನುವಂಥದ್ದಾಗ್ತದೆ ಅಂಥೇಳಿ ಈ ರೀತಿಯಾಗಿ ಭಗವದ್ಗೀತೆಯಲ್ಲಿ ಭಗವಂತನು ಹೇಳ್ತಾನೆ. ಅಂದರೆ ನಮ್ಮ ಹೃದಯದಲ್ಲಿರ್ತಕ್ಕಂಥ ಆತ್ಮನನ್ನು ಬ್ರಹ್ಮವನ್ನು ಅರಿತಾಗಲೇ ನಮಗೆ ಮೋಕ್ಷ. ಬ್ರಹ್ಮವಿದ್ ಬ್ರಹ್ಮೈವ ಭವತಿ. ಬ್ರಹ್ಮವನ್ನು ಅರಿತವನು ಬ್ರಹ್ಮವೇ ಆಗುತ್ತಾನೆ. ಬ್ರಹ್ಮವಿತ್ ಆಪ್ನೋತಿ ಪರಂ. ಯಾವನು ಬ್ರಹ್ಮಸ್ವರೂಪವನ್ನು ಅರಿತಾ ಇದ್ದಾನೋ ಅವನು ಪರಮಾತ್ಮನೇ ಆಗ್ತಾನೆ, ಪರಮಾತ್ಮನನ್ನೇ ಹೊಂದ್ತಾ ಇದ್ದಾನೆ. ನೋಡಿ, ಅನೇಕ ಶ್ರುತಿಗಳು ನಮಗೆ ಬೋಧ ಮಾಡ್ತಾ ಇದ್ದಾವೆ. ಇದಕ್ಕೆ ಜ್ಞಾನ ಒಂದೇ ಮಾರ್ಗ. ತಮೇತಂ ವಿದಿತ್ವ ಅತಿಮೃತ್ಯುಮೇತಿ ನಾಣ್ಯಪ್ಪಂಥ ಅಯನಾಯ ವಿದ್ಯತೆ. ಶ್ವೇತಾಶ್ವೇತೋಪನಿಷತ್ ಹೇಳ್ತದೆ, ತಮ್ ಏತಂ ವಿದಿತ್ವ. ತಮ್ ಅಂದರೆ ಆ ಪರಬ್ರಹ್ಮ ಸ್ವರೂಪವನ್ನು, ಏತಂ ಅಂದರೆ ಪ್ರತ್ಯೇಕಾತ್ಮ ಸ್ವರೂಪವನ್ನು. ತಮ್ ಏತಂ ವಿದಿತ್ವ. ಈ ಜೀವ ಪರಮಾತ್ಮರ ಒಂದು ಸ್ವರೂಪವನ್ನು ಯಥಾರ್ಥವಾಗಿ ನಾವು ತಿಳ್ಕೊಂಡೀವಿ ಅಂತಂದರೆ ಅತಿ ಮೃತ್ಯುಮೇತಿ, ಮೃತ್ಯುವನ್ನು ದಾಟ್ತಾ ಇದ್ದಾನೆ. ಇದನ್ನು ಬಿಟ್ಟರೆ ಇನ್ನು ಬೇರೆ ಮಾರ್ಗವೇ ಇಲ್ಲ. ನಾಣ್ಯಪ್ಪಂಥ ಏನಾಯ ವಿದ್ಯತೆ. ಆ ಜೀವ ಪರಮಾತ್ಮರ ಏಕತ್ವ ಜ್ಞಾನವನ್ನು ಮಾಡಿಕೊಳ್ಳೋದು ಬಿಟ್ಟು ನಾವು ಬೇರೆ ಯಾವುದೇ ಸಾಧನದಿಂದ ನಾವು ಮುಕ್ತಿ ಪಡಿತೀವಿ ಅಂತಂದರೆ ಆಗೋದಿಲ್ಲ ಅಂತಾರೆ, ಸಾಧ್ಯವೇ ಇಲ್ಲಂತಾರೆ. ಹೆಂಗೆ ಕತ್ತಲೆ ದೂರ ಆಗಬೇಕು ಅಂತಂದರೆ ನಾವು ಎಷ್ಟು ಜಪ ತಪ ಹೋಮ ಹವನ ಯಜ್ಞ ಯಾಗ ಏನು ಮಾಡಿದ್ರೂ ಕತ್ತಲೆ ದೂರ ಆಗಂಗಿಲ್ಲ. ಅದಕ್ಕೆ ನಾವು ದೀಪವನ್ನೇ ಹಚ್ಚಬೇಕು. ಸೂರ್ಯ ಉದಯ ಆಗಬೇಕು. ಸೂರ್ಯ ಉದಯ ಆದ ಅಂದರೆ ಕತ್ತಲೆ ದೂರ ಆಗ್ತದೆ. ಕತ್ತಲೆ ದೂರ ಹಾಕೋ ದೀಪ ಇಲ್ಲದಕ್ಕೆ ನಮಗೆ ಕತ್ತಲೆ ತೋರ್ಯದ. ದೀಪ ಹಚ್ಚಿದ್ರೆ ದೀಪ ಬಂತು, ಬೆಳಕು ಬಂತು ಅಂತಂದರೆ ಕತ್ತಲೆ ಹೆಂಗೆ ದೂರ ಆಗ್ತದೋ ಹಾಗೆ ಜೀವ ಪರಮಾತ್ಮರ ಒಂದು ಭೇದಜ್ಞಾನದಿಂದಲೇ ನಮಗೆ ಈ ಪ್ರಪಂಚ ತೋರ್ಲಿಕ್ಕತ್ತದ. ಅಜ್ಞಾನ ಮೂಲಕವಾಗಿ ನಮಗೆ ಜೀವನೇ ಬೇರೆ ಬ್ರಹ್ಮವೇ ಬೇರೆ ಅಂತ ನಾವು ತಿಳ್ಕೊಂಡೀವಿ. ಈಗ ಗುರು ಮತ್ತು ಶಾಸ್ತ್ರಗಳ ಸ್ವಾನುಭವದಿಂದ ವಿಚಾರ ಮಾಡಿ ನೋಡಿದರೆ ಜೀವನು ಬ್ರಹ್ಮನಿಗಿಂತ ಭಿನ್ನನಲ್ಲ, ಬ್ರಹ್ಮಸ್ವರೂಪನೇ ಆಗಿದ್ದಾನೆ. ಬುದ್ಧಿ ಉಪಾಧಿಯಿಂದ ಬೇರೆಯಾಗಿ ತೋರ್ತಾ ಇದ್ದಾನೆ ಹೊರತು ಆ ಆತ್ಮನಿಗೂ ಬುದ್ಧಿಗೂ ಆಗಿರ್ತಕ್ಕಂಥ ಸಂಬಂಧ ಅದು ಕಲ್ಪಿತ, ಅದು ನಿಜವಾದದ್ದಲ್ಲ. ಯಾಕಂದರೆ ಅದು ಆತ್ಮ ಅನಾತ್ಮನ ನಾವು ವಿಂಗಡಿಸಿ ತಿಳ್ಕೊಳ್ಬೇಕು. ಅದನ್ನು ಮತ್ತೆ ಮುಂದಿನ ಶ್ಲೋಕದಲ್ಲಿ ಅದನ್ನು ವಿಸ್ತಾರವಾಗಿ
ನಮಗೆ ಉಪದೇಶ ಮಾಡುವಂಥವ್ರದಾರ. ಅದಕ್ಕಿಲ್ಲಿ ಅಯಂ ಆತ್ಮ ಬ್ರಹ್ಮ, ಈ ಆತ್ಮನು ಬ್ರಹ್ಮರೂಪನೇ ಇದ್ದಾನೆ. ಪ್ರಜ್ಞಾನಂ ಬ್ರಹ್ಮ, ಐತರೇಯ ಉಪನಿಷತ್ತು ಏನು ಹೇಳ್ತದೆ? ಅಯಮಾತ್ಮ ಬ್ರಹ್ಮ, ಇದು ಮಾಂಡುಕ್ಯ ಉಪನಿಷತ್ತು. ಪ್ರಜ್ಞಾನಂ ಬ್ರಹ್ಮ, ಇದು ಐತರೇಯ ಉಪನಿಷತ್ತು. ಆ ಬ್ರಹ್ಮ ಹೇಗಿದೆ? ಪ್ರಜ್ಞಾನಂ, ಅದು ಜ್ಞಾನದ ಗಟ್ಟಿ, ಅದು ಪ್ರಜ್ಞಾನ, ಪ್ರಕರ್ಷೇಣ ಜ್ಞಾನ, ಪ್ರಕೃಷ್ಟವಾಗಿರ್ತಕ್ಕಂಥ ಜ್ಞಾನವುಳ್ಳದ್ದು, ಅದು ಬ್ರಹ್ಮ ಅಂತ ಹೇಳಿಸ್ಕೊಳ್ತದೆ. ಹೀಗೆ ಮಹಾವಾಕ್ಯಗಳು ಜೀವ ಪರಮಾತ್ಮರ ಏಕತ್ವ ಜ್ಞಾನವನ್ನು ಬೋಧಿಸುವುದರಲ್ಲಿಯೇ ಅವು ಪ್ರವೃತ್ತವಾಗಿದ್ದಾವೆ. ಇದಕ್ಕನ ಸಮ್ಯಕ್ ಜ್ಞಾನ ಅಂತ ಕರಿಬೇಕು ಅಂಥೇಳಿ ಬಹು ಸುಂದರವಾಗಿ ಉಪದೇಶಾಮೃತವನ್ನು ನೀಡುವಂಥವರಾಗಿದ್ದಾರೆ. ಮತ್ತೆ ಮುಂದಿನ ಶ್ಲೋಕವನ್ನು ನಾಳೆ ವಿಚಾರ ಮಾಡೋಣ ಅಂತ ಹೇಳ್ತಾ ಈ 7 ನುಡಿ ಸದುಪಯೋಗ ಕಲ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.